ಅವಾಗ ಹೇಳೋದು ಆಫೀಸರ್ ರಾತ್ರಿ ಎಲ್ಲಾನು ಬರ್ತಾರೆ ನೈಟು 7 o'clock ಗಂಟೆ ಇರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆರಿ ಬಾಮ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಹೋಗ್ತಿರೋ ಜಾಗ ಐ ಥಿಂಕ್ ಕರ್ನಾಟಕದಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಜಾಗದ ಬಗ್ಗೆ ಗೊತ್ತಿರುತ್ತೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋನ ನೋಡಿ. ಇನ್ನು ಕರ್ನಾಟಕದಿಂದ ಈಚೆ ಇರೋರಿಗೆಲ್ಲ ಈ ಒಂದು ವಿಡಿಯೋ ಒಂದು ಬ್ಯೂಟಿಫುಲ್ ಪ್ಲೇಸ್ನ ಪರಿಚಯ ಮಾಡಿಕೊಡುತ್ತೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ಜಾಗ ಇರೋದು ಕೊಡಗು ಜಿಲ್ಲೆಯಲ್ಲಿರುವ ಬ್ರಹ್ಮಗಿರಿ ಅನ್ನೋ ಒಂದು ಬೆಟ್ಟದಲ್ಲಿ. ಸೊ ಬಾಗ್ಬಂಡ್ಲಕ್ಕೆ ಯಾರಾದರೂ ಹೋಗಿದರೆ ಆಲ್ಮೋಸ್ಟ್ ಅಲ್ಲಿಂದ 8 ಕಿಲೋಮೀಟರ್ ಅಷ್ಟೇ ದೂರದಲ್ಲಿರೋ ಅಂಥ ಒಂದು ಜಾಗ ಇದು. ವಿಡಿಯೋ ಶುರುವಲ್ಲಿ ನೋಡಿದ್ರೆ ಸ್ವಲ್ಪ ಬಿಸಿಲು ಅನಿಸ್ತಾ ಇತ್ತು, ಬಟ್ ಬೆಟ್ಟ ಹತ್ತುತ್ತಾ ವೆದರ್ ಕಂಪ್ಲೀಟಾಗಿ ಚೇಂಜ್ ಆಯಿತು. ನಾವು ಬೇರೆ ಒಂದು ಜಾಗಕ್ಕೇ ಬಂದಿದ್ದೀವಿ ಅನ್ನೋ ಥರ ಒಂದು ವೇರಿಯೇಷನ್ ಶುರು ಆಯಿತು. Just look at the weather. ಓ ಕ್ಲಿಯರ್ ಆಗೋಯ್ತು. ಇವಾಗ ಚೆನ್ನಾಗಿ ಫುಲ್ ಮಾಡೋಯ್ತು, ಆಗಲೇ ಕ್ಲಿಯರ್ ಆಗಿಬಿಡ್ತಾ ಇಲ್ಲಿ. ಎಸ್, ಇವತ್ತು ನಾನು ಬಂದಿರೋದೆ ಕರ್ನಾಟಕದ ಜೀವನದಿ ಕಾವೇರಿಯ ಉಗಮ ಸ್ಥಾನಕ್ಕೆ. ಈಗ ಇಲ್ಲಿ ಏನು ನೋಡ್ತಿದ್ದೀರಾ ಅಲ್ವಾ, ನೀರು ತಗೋತಾ ಇರೋದು. ಸೊ ಇಲ್ಲೇ ಕಾವೇರಿ ನದಿ ಹುಟ್ಟೋ ಜಾಗ ಆ್ಯಂಡ್ ಇದನ್ನು ಕುಂಡಿಕೆ ಅಂತ ಕರೀತಾರೆ. ಸಂಡೇ ಲೀವ್ ಹೋಗ್ತೀವಿ, ஒரு நாள் போதும்.
ಆಗಲೇ ಹೇಳಿದ್ನಲ್ಲ ವೆದರ್ ಎಷ್ಟು ಬೇಗ ಚೇಂಜ್ ಆಗ್ತಿತ್ತು ಅಂತ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದೀವಿ ಈ ಒಂದು ಮಳೆ ನಿಲ್ಲೋದಕ್ಕೆ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆ ಒಂದು ದೇವಸ್ಥಾನಗಳಲ್ಲಿ ದೇವರನ್ನ ಪೂಜೆ ಮಾಡ್ತಾರೆ, ಬಟ್ ಇಲ್ಲಿ ನಮ್ಮ ಜೀವನದಿ ಕಾವೇರಿ ತಾಯಿನ ಪೂಜೆ ಮಾಡ್ತಾರೆ. ಇಲ್ಲಿ ಪ್ರತಿ ವರ್ಷ ಅಕ್ಟೋಬರಲ್ಲಿ ಕಾವೇರಿ ಸಂಕ್ರಮಣ ಅಂತ ಕೂಡ ಮಾಡ್ತಾರೆ. ಇನ್ಫ್ಯಾಕ್ಟ್ ಹೋಲ್ ಕೂರ್ಗ್ನ ಒಂದು ಮೇನ್ ಫೆಸ್ಟಿವಲ್ ಅದು. ಮುಂದೆ ಯಾವಾಗಾದರೂ ಕಾವೇರಿ ಸಂಕ್ರಮಣ ನೋಡೋ ಒಂದು ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಇಲ್ಲಿಗೆ ಬಂದು ಅದನ್ನು ನೋಡ್ತೀನಿ. ಬಿಕಾಸ್ ನನಗೆ ಒಂದು ತುಂಬ ಇಷ್ಟ ಇಲ್ಲಿನ ಕಲ್ಚರ್ ಎಲ್ಲ ತಿಳ್ಕೊಳ್ಳೋದು. ನೆಕ್ಸ್ಟ್ ಮೊಮೆಂಟ್ ವೆದರ್ ಹೆಂಗೆ ಚೇಂಜ್ ಆಯಿತು. ಲುಕ್ ಎಟ್ ದ ವೆದರ್. ಈ ಕಡೆ ಮೋಡ, ಈ ಕಡೆ ಮೋಡ ಬರ್ತಾ ಇದೆ, ಈ ಕಡೆ ಬಿಸಿಲು ನೋಡಿ. ಮತ್ತೆ ಮಂಜಾಗೋಯ್ತು. ಸೊ ಇದಾದಮೇಲೆ ನಾವು ಬಂದಿದ್ದು ಭಾಗಮಂಡಲಕ್ಕೆ. ಸೊ ಇದನ್ನು ದಾಟಿ ನೀವು ತಲಕಾವೇರಿಗೆ ಹೋಗಬೇಕು. ಸೊ ನಾವು ತಲಕಾವೇರಿ ನೋಡ್ಕೊಂಡು ಬಂದು ಈ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಬಟ್ ಆ್ಯಸ್ ಐ ಟೋಲ್ಡ್ ಬಿಫೋರ್, ಇಲ್ಲಿಗೂ ಬಂದ್ವಿ, ಮತ್ತೆ ಜೋರು ಮಳೆ ಶುರುವಾಯಿತು. ಭಗಂಡೇಶ್ವರ ದೇವಾಲಯ ಭಾಗಮಂಡಲ. ಇದು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಇಲ್ಲಿ, ಡೀಸೆಂಟ್ ಡ್ರೆಸ್ ಕೋಡ್ ಫಾರ್ ಡಿವೋಟೀಸ್ ಅಂತ. ಸೊ ಹೇಗನ್ನಿಸ್ತು ಈ ಒಂದು ಪುಟ್ಟ ವಿಡಿಯೋ? ನನಗೆ ಗೊತ್ತು ಸುಮಾರಷ್ಟು ಜನಕ್ಕೆ ಈ ಒಂದು ಜಾಗದ ಬಗ್ಗೆ ಗೊತ್ತಿದೆ ಅಂತ, ಬಟ್ ನನ್ನ ಕಣ್ಣಲ್ಲಿ ಹೇಗೆ ಕಾಣಿಸ್ತು ಅಂತ ಡಾಕ್ಯುಮೆಂಟ್ ಮಾಡಿರೋ ಅಂಥ ಒಂದು ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತೆ ಸಿಗೋಣ.